everyone, I'm Amrita HR. I have scored 567 marks in NEET UG 2025 examinations and I have become the district topper for Chikmagalur. ಈ 2 ವರ್ಷ ನಾನು ಈ ಎಕ್ಸಾಮ್ಗೋಸ್ಕರ ಅಂತಲೇ ತುಂಬ ಕಷ್ಟಪಟ್ಟು ತುಂಬ ಫೋಕಸ್ಡ್ ಆಗಿ ಓದಿದ್ದೆ. ಈಗ ಡಿಸ್ಟ್ರಿಕ್ಟ್ ಟಾಪರ್ ಆಗಿರೋದಾಗಲಿ, ಅಷ್ಟು ಒಳ್ಳೆ ಮಾರ್ಕ್ಸ್ ಬಂದಿರೋದಾಗಲಿ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ನನಗೆ. ಸೊ ಇದೆಲ್ಲ ಥಾಟ್ಸ್ ನಂಗೆ ಪರಿಶ್ರಮಕ್ಕೆ ತಕ್ಕ ಫಲ ಅಂತ ಹೇಳ್ತಾರಲ್ಲ, ಹಾಗಾಗಿದೆ. ಸೊ ಐ ಆಮ್ ರಿಯಲಿ ಹ್ಯಾಪಿ. ಸ್ಟಡಿ ಮೆಟೀರಿಯಲ್ ನಮ್ಮ ಕಾಲೇಜ್ ಹೇಗಿರೋದು ಅಂದರೆ 3 ಲೆವೆಲ್ಸ್ ಇರೋದು ಎವ್ರಿ ಕಾನ್ಸೆಪ್ಟ್ಗೂ. ಸ್ಟಾರ್ಟಿಂಗ್ ಫ್ರಮ್ ಬಿಗಿನರ್ಸ್ ಲೆವೆಲ್ ಅದನ್ನೆಲ್ಲ ನಾವೇ ಮಾಡಬೇಕಾಗೋದು. ಸೊ ಇಟ್ ವುಡ್ ಬಿಲ್ಡ್ ಅ ಕಾನ್ಫಿಡೆನ್ಸ್. ಈಸಿ ಕ್ವಶನ್ಸ್ ಇರೋದಲ್ಲ, ಸೊ ಸ್ವಲ್ಪ ಗ್ರಿಪ್ ಸಿಕ್ಕಂಗೆ ಆಗೋದು. ಆಮೇಲೆ ಸ್ಟೂಡೆಂಟ್ ಡ್ರಿಲ್ ಅಂತ ಇರೋದು, ಅದರಲ್ಲಿ ನಮಗೆ ಆಗೋಂಥ ಕ್ವಶನ್ಸ್ನೆಲ್ಲ ನಾವು ಅಟೆಂಪ್ಟ್ ಮಾಡ್ತಾ ಇದ್ವಿ. ಡೌಟ್ ಇದ್ದಿದ್ದನ್ನ ನಮ್ಮ ಲೆಕ್ಚರರ್ಸ್ ಹೇಳ್ಕೊಡೋರು. ಪ್ಲಸ್ ಎಕ್ಸ್ಪರ್ಟ್ ಲೆವೆಲ್ ಅಂತ ಇರೋದು, ಅದಕ್ಕೆ ಮಾತ್ರ ತುಂಬ ಕಾಂಪ್ಲೆಕ್ಸ್ ಕ್ವಶನ್ಸ್ ಇರೋದು. ಅದನ್ನೆಲ್ಲ ತುಂಬ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ ಕಾರಣದಿಂದ ಈ ಸಲ ನೀಟ್ ಎಕ್ಸಾಮ್ ತುಂಬ ಕಷ್ಟ ಇದ್ದಿದ್ದರಿಂದ, ಅಂಥ ಕ್ವಶನ್ಸೇ ಬಂದಿದ್ದರಿಂದ ತುಂಬ ಹೆಲ್ಪ್ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಪಿಟೇಟಿವ್ ಕೋಚಿಂಗ್ ವಾಸ್ ರಿಯಲಿ ಟಾಪ್ ನಾಚ್ ಇನ್ ಆ ಕಾಲೇಜ್. ನೀಟ್ ಎಕ್ಸಾಮಿನೇಷನಲ್ಲಿ ಟೋಟಲಿ 180 ಕ್ವೆಶನ್ಸ್ ಇರುತ್ತೆ. 90 ಕ್ವೆಶನ್ಸ್ ಇನ್ ಬಯಾಲಜಿ, 45 ಈಚ್ ಇನ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಸೊ ಈ 90 ಕ್ವೆಶನ್ಸಲ್ಲಿ 45 ವಿಲ್ ಬಿ ಫ್ರಮ್ ಬಾಟ್ನಿ ಆ್ಯಂಡ್ ರಿಮೈನಿಂಗ್ 45 ವಿಲ್ ಬಿ ಫ್ರಮ್ ಝುವಾಲಜಿ. ನೀಟ್ ಎಕ್ಸಾಮ್ನ ಯಾರೇ ಬರೆಯೋದಾಗಲಿ ಫಸ್ಟು ಬಯಾಲಜಿನ ಕಂಪ್ಲೀಟ್ ಮಾಡ್ಕೊಬಿಡ್ಬೇಕು. ಯಾಕಂದರೆ ಹೋಲ್ ಲಾಟ್ ಆಫ್ 360 ಮಾರ್ಕ್ಸ್ ಇರುತ್ತೆ ಅದಕ್ಕೆ ವೆಯ್ಟೇಜ್. ಸೊ ಅಷ್ಟು ಮಾರ್ಕ್ಸು ಒಂದೇ ಸಬ್ಜೆಕ್ಟಿಂದ ಬರ್ತಿರೋದ್ರಿಂದ, ಆ್ಯಂಡ್ ಇಟ್ ಬೀಯಿಂಗ್ ಎನ್ ಈಸಿ ಸಬ್ಜೆಕ್ಟ್, ವಿ ಹ್ಯಾವ್ ಟು ಫಸ್ಟ್ ಅಪ್ರೋಚ್ ಬಯಾಲಜಿ. ಬಯಾಲಜಿನ ವಿ ಹ್ಯಾವ್ ಟು ಟ್ರೈ ಟು ಕಂಪ್ಲೀಟ್ ಇಟ್ ಇನ್ ಅರೌಂಡ್ 45 ಮಿನಿಟ್ಸ್. 45 ಮಿನಿಟ್ಸ್ ಅಷ್ಟೊತ್ತಿಗೆ ಬಯಾಲಜಿನ ಕಂಪ್ಲೀಟ್ ಮಾಡ್ಕೊಬಿಡ್ಬೇಕು. ಆಮೇಲೆ ಕೆಮಿಸ್ಟ್ರಿಗೂ ಯು ಹ್ಯಾವ್ ಟು ಡಿವೋಟ್ ಅಟ್ಲೀಸ್ಟ್ 50 ಮಿನಿಟ್ಸ್. ಇನ್ನು ಉಳಿದಿದ್ದ ಟೈಮ್ ಏನಿದೆಯೋ ಅದರಲ್ಲಿ ನಾವು ಫಿಸಿಕ್ಸ್ನ ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಂದರೆ ದೇರ್ ವಿಲ್ ಬಿ ಅ ಲಾಟ್ ಆಫ್ ಕ್ಯಾಲ್ಕುಲೇಷನ್ಸ್ ಟು ಡೂ ಆ್ಯಂಡ್ ಅ ಲಾಟ್ ಆಫ್ ರೀಸನೇಬಲ್ ಅಪ್ರೋಚ್ ಕ್ವಶನ್ಸ್ ಕೊಟ್ಟಿರ್ತಾರೆ. ಅವ್ರ ಅಸಿಸ್ಟೆಂಟ್ ರೀಸನ್ಗೂ ನಾವು ತುಂಬ ಡೀಪಾಗಿ ಟೆಕ್ಸ್ಟ್ ಬುಕ್ ಓದಿರಬೇಕು ಅಂತ ಕ್ವಶನ್ಸ್ ಇರುತ್ತೆ. ಸೊ ಫಿಸಿಕ್ಸ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಆಸ್ ಇಟ್ ಇಸ್ ಮ್ಯಾಥ್ಸ್ ಬೇಸ್ಡ್, ವಿ ಹ್ಯಾವ್ ಟು ಸಾಲ್ವ್ ಅ ಲಾಟ್ ಆಫ್ ಕ್ವಶನ್ಸ್ ಇನ್ ಫಿಸಿಕ್ಸ್. ಸೊ ಫಿಸಿಕ್ಸ್ ನ್ಯಾಚುರಲಿ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಬಯಾಲಜಿಗೆ ಅರೌಂಡ್ 45 ಮಿನಿಟ್ಸ್, ಕೆಮಿಸ್ಟ್ರಿಗೆ 50 ಮಿನಿಟ್ಸ್ ಆ್ಯಂಡ್ ಉಳಿದಿದ್ದು 1 hour 25 ಮಿನಿಟ್ಸ್ನ ನಾವು ಫಿಸಿಕ್ಸಿಗೆ ಏನಾದ್ರು ಒತ್ತಾಗಿಟ್ಟರೆ ವಿ ಕ್ಯಾನ್ ರಿಯಲಿ ಗೆಟ್ ಅ ಗುಡ್ ಸ್ಕೋರ್ ಇನ್ ನೀಟ್ ಎಕ್ಸಾಮಿನೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 10th ಎಕ್ಸಾಮ್ಸ್ ಆದಮೇಲೆ ಎಲ್ಲ ಸ್ಟೂಡೆಂಟ್ಸ್ಗೂ ನಾವು ಮುಂದೆ PUC ಎಲ್ಲಿ ಓದಬೇಕು ಅನ್ನೋದು ಡೈಲಮಾ ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ಈವನ್ ಐ ವಾಸ್ ಸ್ಕೆಪ್ಟಿಕಲ್, ಎಲ್ಲಿ ಸೇರಬೇಕು, ಏನು ಮಾಡಬೇಕು ಅಂತ ತುಂಬ ಜನನ ಕೇಳಿ ತುಂಬ ಕಾಲೇಜಸ್ನ ನೋಡ್ಕೊಬಂದಿದ್ದೆ. ಅಲ್ಟಿಮೇಟ್ಲಿ ನಮ್ಮೂರಲ್ಲೇ ಇಷ್ಟು ಒಳ್ಳೆ ಕಾಲೇಜ್ ಇದೆ, ಕೋಚಿಂಗು ಕೊಡ್ತಾರೆ, PUನೂ ಇದೆ ಅಂತ ಆಬ್ವಿಯಸ್ಲಿ ಗೊತ್ತಿತ್ತು. ಐ ಆಮ್ ಫ್ರಮ್ ಆಲ್ದೂರ್, ಇಲ್ಲಿಂದ 20 kilometers ದೂರ. Sai Angels has always maintained a good track record with their results. They have got really good results in PUC, NEET, JEE ಎಲ್ಲದರಲ್ಲೂ. ಆವಾಗ ಯಾಕೆ ಸುಮ್ಮನೆ ದೂರ ಹೋಗಲಿ, ನಮ್ಮೂರ ಹತ್ರನೇ ಇದೆ ಒಳ್ಳೆ ಕಾಲೇಜ್ ಅಂತ ಸೇರಿಕೊಂಡೆ. ಇನ್ಫ್ಯಾಕ್ಟ್ ಇನಿಷಿಯಲಿ ಕಾಂಪಿಟೇಟಿವ್ಗೆ ನಮಗೇನೂ ಟಚ್ ಇರಲ್ಲ, ಆವಾಗ ಸ್ವಲ್ಪ ಕಷ್ಟ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಓದ್ತಾ ಲೆಕ್ಚರರ್ಸ್ ಹೆಲ್ಪಿಂದ ತುಂಬ ಇಂಟ್ರೆಸ್ಟಿಂದ ಓದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಕಾಂಪಿಟೇಟಿವ್ ಥ್ರೂ ನನ್ನದು ವ್ಯೂನೇ ಬೇರೆ ಥರ ಇತ್ತು. ಮೊದಲು ಬರೀ ಬಯಾಟ್ ಮಾಡೋದು, ಬಯಾಟ್ ಮಾಡಿದ್ನೇ ಎಕ್ಸಾಮಲ್ಲಿ ಬರೆಯೋದು, ಅಷ್ಟೇ ಲೈಫ್ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಹಾಗಲ್ಲ, ನಾವೇನು ಓದ್ತೀವೋ ಅದನ್ನು ಅಪ್ಲೈ ಮಾಡಬೇಕಾಗಿರುತ್ತೆ ಪ್ರತಿಯೊಂದು ಸಿನಾರಿಯೋಲು. ಇದನ್ನು Sai Angels ನಂಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯೂಶ್ವಲಿ ಬಿಗ್ ಸಿಟೀಸಲ್ಲಿ ಕಾಲೇಜ್ ಚೆನ್ನಾಗಿದ್ದರೆ ಕೋಚಿಂಗ್ ಸೆಂಟರ್ ಚೆನ್ನಾಗಿರಲ್ಲ. ಕೋಚಿಂಗ್ ಸೆಂಟರ್ ಮಾತ್ರ ಇರುತ್ತೆ, ಕಾಲೇಜ್ ಯಾವುದೋ ಒಂದು ಚಿಕ್ಕ ಬಿಲ್ಡಿಂಗಲ್ಲಿ ಮಾಡ್ಕೊಂಡಿರ್ತಾರೆ. Sai Angels ಇಸ್ ಅ ಹೋಲ್ ನ್ಯೂ ವರ್ಲ್ಡ್. ಅದರಲ್ಲಿ ಒಂದು ಕಾಲೇಜ್ ಸೆಟಪ್ಪು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಕೋಚಿಂಗ್ ಕೂಡ ತುಂಬ ಸೀರಿಯಸ್ ಆಗಿ ಕೊಡ್ತಾರೆ. ಪ್ಲಸ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಇಲ್ಲಿ ಒಳ್ಳೆ ಗ್ರೌಂಡ್ಸ್ ಇದೆ, ಸ್ಪೋರ್ಟ್ಸ್ ಇದೆ, ಮತ್ತು ಯಾವುದೇ ಇವೆಂಟ್ಸ್ ಆಗಲಿ ಸ್ಟೂಡೆಂಟ್ಸ್ಗೆ ಕಾಂಪಿಟೇಷನ್ಗೆಲ್ಲ ನೀಟಾಗಿ ಸಪೋರ್ಟ್ ಮಾಡಿ ಅವರೇ ಕಳಿಸ್ತಾರೆ. ಸೊ ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ಸ್ಟಡಿಡ್ ಹಿಯರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮಗೆ ಕಾಲೇಜಲ್ಲಿ ಎವ್ರಿ ವೀಕ್ ಮಂಡೇ ಮಾಕ್ ಟೆಸ್ಟ್ ಕೊಡೋರು. ಫಸ್ಟ್ ಇಯರಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನೀಟ್ ಸ್ಟೂಡೆಂಟ್ಸಿಗೆ ನೀಟ್ ಮಾಕ್ ಟೆಸ್ಟ್ ಇರೋದು, JEE ಅವರಿಗೆ JEE ಮಾಕ್ ಟೆಸ್ಟ್ ಇರೋದು. ಸೊ ಆ ಮಾಕ್ ಟೆಸ್ಟಿಂದ ನಮಗೆ ಒಂದು ಎಕ್ಸಾಮ್ ಹೆಂಗಿರುತ್ತೆ, ಅದನ್ನು ಹೆಂಗೆ ಅಪ್ರೋಚ್ ಮಾಡಬೇಕು ಅನ್ನೋ ಐಡಿಯಾ ಚೆನ್ನಾಗಿ ಸಿಕ್ತು. ಫಸ್ಟ್ ಹಾಫ್ ಲೆಂತ್ ಪೇಪರ್ಸ್ ಸ್ಟಾರ್ಟ್ ಮಾಡಿದರು, ವಿಚ್ ಇಸ್ ಹಾಫ್ ಆಫ್ ದ ಮಾರ್ಕ್ಸ್. ಎಲ್ಲದು ಅರ್ಧ ಮಾರ್ಕ್ಸಿಗೆ ಕೊಡೋರು. ಅಭ್ಯಾಸ ಆದಂಗೆ ಫುಲ್ ಲೆಂತ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಯಾವುದೇ ಒಂದು ಎಕ್ಸಾಮ್ ಆದ್ರೂ ಇಟ್ ವಿಲ್ ಹ್ಯಾವ್ ಸಮ್ ಡಿಫಿಕಲ್ಟ್ ಕ್ವಶನ್ಸ್. ಕೆಲವು ಸ್ಟೂಡೆಂಟ್ಸ್ಗೆ ಏನು ಕ್ವಶನ್ಸ್ ಯಾವ್ದು ಕಷ್ಟ ಆಗುತ್ತೋ ಅದನ್ನು ಅವತ್ತೇ ಬಂದುಬಿಟ್ಟು ಡಿಸ್ಕಸ್ ಮಾಡಿಬಿಟ್ಟು ಆ ಥರ ಕ್ವಶನ್ಸ್ ಬಂದರೆ ಹೇಗೆ ಈಸಿಯಾಗಿ ಅಪ್ರೋಚ್ ಮಾಡಬೇಕು ಅನ್ನೋ ಐಡಿಯಾ ನಮಗೆ ಅವತ್ತಿನ ದಿನವೇ ನಮ್ಮ ಲೆಕ್ಚರರ್ಸ್ ಕೊಡ್ತಾಯಿದ್ರು. ಪೇಪರ್ ಸಾಲ್ವಿಂಗ್ ಸೆಷನ್ ಅಂತಲೇ ಇರೋದು ಟೆಸ್ಟ್ ಇದ್ದಿದ್ದ ದಿನ. ಅದು ಟೆಸ್ಟ್ ಆಗಿ ನೆಕ್ಸ್ಟ್ ದಿನವೇ ನಮಗೆ ನಮ್ಮ ರಿಸಲ್ಟ್ ಶೀಟ್ ಕೂಡ ಬಂದುಬಿಡೋದು. ಇದರಿಂದ ನಾವು ಯಾವ್ಯಾವ ಸಬ್ಜೆಕ್ಟ್ಸಲ್ಲಿ ಲ್ಯಾಗ್ ಆಗ್ತಿದ್ದೀವಿ, ಯಾವ್ಯಾವ ಕಾನ್ಸೆಪ್ಟಲ್ಲಿ ಗ್ರಿಪ್ ಇಲ್ಲ ಅನ್ನೋದು ನಮ್ಮ ಐಡಿಯಾ ಬೇಗನೆ ಸಿಕ್ಬಿಡೋದು. ಸೊ ವಿ ಕುಡ್ ಅಪ್ರೋಚ್ ಆರ್ ಲೆಕ್ಚರರ್ಸ್ ಪರ್ಸ್ನಲಿ ಆ್ಯಂಡ್ ವಿ ಕುಡ್ ಗೆಟ್ ಬೆಟರ್ ಹೆಲ್ಪ್ ಫ್ರಮ್ ದೆಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಆ್ಯಂಡ್ ಈಗ ಎಕ್ಸಾಮಿಗೆ 1 ಮಂತ್ ಪ್ರಯರ್ ಇಟ್ ಈಸ್ ಅ ರಿಯಲಿ ಇಂಪಾರ್ಟೆಂಟ್ ಆ್ಯಂಡ್ ಕ್ರೂಷಿಯಲ್ ಟೈಮ್. ಈ ಟೈಮಲ್ಲಿ ಸ್ಟೂಡೆಂಟ್ಸ್ ದೇ ಸ್ಟಾರ್ಟ್ ಬಿಕಮಿಂಗ್ ಪ್ಯಾರನಾಯ್ಡ್, ನಮ್ಮ ಕೈಲಾಗುತ್ತೋ ಆಗಲ್ವಾ ಅನ್ನೋ ಭಯ ಸ್ಟಾರ್ಟ್ ಆಗಿಬಿಟ್ಟು ದೇ ಸ್ಟಾರ್ಟ್ ಸ್ಟಡಿಯಿಂಗ್ ಎಟ್ ಹೋಮ್, ಕಾಲೇಜಿಗೆ ಬರೋದನ್ನ ನಿಲ್ಲಿಸ್ಬಿಡ್ತಾರೆ. ಆ ತಪ್ಪನ್ನ ದಯವಿಟ್ಟು ಮಾಡಬೇಡಿ. ಯಾಕಂದರೆ ಈ ಒಂದು ಕೊನೆ ತಿಂಗಳಲ್ಲಿ ನನಗೆ ಯಾವ್ಯಾವ ಮಾಕ್ ಟೆಸ್ಟ್ ಕೊಟ್ಟರೋ ಅದರಿಂದನೇ ನಂಗೆ ಇಷ್ಟು ಒಳ್ಳೆ ಸ್ಕೋರ್ ಬಂತು ಅಲ್ಟಿಮೇಟ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವರ್ಷ ಪೂರ್ತಿ ನಾವು ಬರೆದಿರ್ಬೋದು, ಬಟ್ ಕೊನೆಯಲ್ಲಿ ದ ಟೆಸ್ಟ್ ಬಿಕಮ್ ಮೋರ್ ಟಫ್. ತುಂಬ ಟಫ್ ಟೆಸ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆವಾಗ ಮಾರ್ಕ್ಸ್ ಎಲ್ಲ ಕಮ್ಮಿ ಆಗೋದು, ಬಟ್ ಸ್ಟಿಲ್ ಒಂದು ಅಪ್ರೋಚ್ ಹೆಂಗೆ, ಕಷ್ಟ ಕ್ವಶನ್ಸ್ ಬಂದರೆ ಹೆಂಗೆ ಅಪ್ರೋಚ್ ಮಾಡ್ಬೋದು ಅನ್ನೋ ಒಂದು ಐಡಿಯಾಗೆ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಈ ಸಲ ನೀಟ್ ಎಕ್ಸಾಮ್ ತುಂಬ ಕಷ್ಟ ಇದ್ದಿದ್ದರಿಂದ ಈ ಒಂದು ಕೊನೆ ಮಾಕ್ ಟೆಸ್ಟ್ ನಂಗೆ ತುಂಬ ಹೆಲ್ಪ್ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾಲೇಜಲ್ಲಿ May 2 ತನಕನೂ ನಮಗೆ ಮಾಕ್ ಟೆಸ್ಟ್ನ ಕೊಡ್ತಾಯಿದ್ರು. May 4 ಇದ್ದಿದ್ದು ಎಕ್ಸಾಮ್. ಸೊ ಹಾಗೆ ನಾವು ಟೆಸ್ಟ್ ಬರೆದು ಆ ಮೈಂಡ್ಸೆಟ್ಗೆ ಪ್ರಿಪೇರ್ ಆಗಿದ್ದರಿಂದ ಫ್ಲೋ ಅಲ್ಲಿ ಎಕ್ಸಾಮ್ ಕೂಡ ಚೆನ್ನಾಗಾಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಜೂನಿಯರ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟಾಗೆ ನೀವು ಕಾಲೇಜಿಗೆ ಸೇರಿದಾಗಲೇ ನಿಮ್ದು ಏಮ್ ಫಿಕ್ಸ್ ಆಗಿರಬೇಕು. ನೀವು ಡಾಕ್ಟ್ರ್ ಆಗ್ತೀರಾ ಅಂದರೆ ಡಾಕ್ಟ್ರೇ ಆಗಬೇಕು, ಇಂಜಿನಿಯರ್ ಆಗ್ತೀರಾ ಅಂದರೆ ಇಂಜಿನಿಯರೇ ಆಗಬೇಕು. ಕೆಲವರಲ್ಲ, ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಆರ್ ಬಯಾಸ್ಡ್. ನಮಗೆ ನೀಟು ಮಾಡಬೇಕು, ನಮಗೆ KCETನೂ ಆಗಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿ ಬರ್ತಾರೆ. ಆ ತಪ್ಪನ್ನ ದಯವಿಟ್ಟು ಮಾಡಬೇಡಿ. ನಿಮಗೋಸ್ಕರ ನಿಮ್ಮ ಮುಂದೆ ಏನಾಗಬೇಕು, ನಿಮ್ಮ ಲೈಫಲ್ಲಿ ನೀವು ಖುಷಿಯಾಗಿರಬೇಕು ಅಂದರೆ ನಿಮಗೆ ಬೇಕಾಗಿರೋ ಕೋರ್ಸ್ನ ನೀವು ದಯವಿಟ್ಟು ಆಪ್ಟ್ ಮಾಡಬೇಕು. ಆಪ್ಟ್ ಮಾಡಿದ ಕೋರ್ಸಲ್ಲಿ ಯಾವ ಆಪರ್ಚುನಿಟೀಸ್ ಚೆನ್ನಾಗಿದೆಯೋ ಅದು ಸಿಗಬೇಕು ಅಂದರೆ ಯಾವ್ಯಾವ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡಬೇಕು ಅದಕ್ಕೋಸ್ಕರ ನಿಮ್ಮದು ಫೋಕಸ್ ಇರಬೇಕು. ಈಗ KCET ನೀಟ್ ಆಲ್ಮೋಸ್ಟ್ ಅವು ಹತ್ರ ಬರೋ ಎಕ್ಸಾಮಿನೇಷನ್ಸ್. ಅವಾಗ ಏನಾಗುತ್ತೆ ಅಂದರೆ ಮೆಜಾರಿಟಿ ಸ್ಟೂಡೆಂಟ್ಸ್ KCETಗೆ ಫೋಕಸ್ ಮಾಡ್ತೀವಿ ಅಂತ ನೀಟ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ನೀಟ್ ಸಿಲೆಬಸ್ನ ಕೈ ಬಿಟ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಅವ್ರಿಗೆ KCETನೂ ಮಾರ್ಕ್ಸ್ ಬರೋಲ್ಲ, ನೀಟಲ್ಲೂ ಮಾರ್ಕ್ಸ್ ಬರೋಲ್ಲ, ಎರಡೂ ಕೈ ತಪ್ಪೋಗುತ್ತೆ. ಆ ತಪ್ಪನ್ನ ಮಾಡಬೇಡಿ. KCETಲಿ ಇಫ್ ಯು ವಾಂಟ್ ಟು ಸಕ್ಸೀಡ್ ಯು ಹ್ಯಾವ್ ಟು ಕೀಪ್ ಸ್ಟಡಿಯಿಂಗ್ ಮ್ಯಾಥ್ಸ್ ಇನ್ ದ ಬ್ಯಾಕ್ಗ್ರೌಂಡ್. ಇನ್ನು ಸಿಂಪಲ್ ಸಟಲ್ ವೇ ನೀವು ಓದಿದ್ರು ಸಾಕು, ತುಂಬ ಕಷ್ಟ ಇರಲ್ಲ KCET ಮ್ಯಾಥ್ಸ್ ಎಲ್ಲ. ಸೊ ಫಸ್ಟಿಂದನೇ ಫೋಕಸ್ಡ್ ಆಗಿರಬೇಕು. ನಮಗೆ ಏನು ಮಾಡಬೇಕು ಅನ್ನೋ ಒಂದು ಡಿಟರ್ಮಿನೇಷನ್ ಇದ್ದರೆ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಯು ವಾಂಟ್ ಟು ಡೂ. ಬರೀ ಬುಕ್ಸ್ ತೊಗೊಂಡು ಪೈಲ್ ಮಾಡಿಬಿಟ್ಟು ನನ್ನ ಹತ್ರ ಆ ಮೆಟೀರಿಯಲ್ ಇದೆ, ಈ ಮೆಟೀರಿಯಲ್ ಇದೆ ಅಂತ ಹೇಳೋದು ಮಾತ್ರ ಅಲ್ಲ, ಅದನ್ನು ಓದಬೇಕು. ಓದಿಲ್ಲ ಅಂದರೆ ಇಟ್ಕೊಂಡಿರೋ ಬುಕ್ಸು ಯಾವುದೇ ಪ್ರಯೋಜನಕ್ಕೂ ಬರಲ್ಲ. ನೀಟಾಗಿ ಓದಿ ಡಿಟರ್ಮೈಂಡ್ ಆಗಿರಿ. ಈ 2 ವರ್ಷ ಸ್ವಲ್ಪ ಫೋಕಸ್ಡ್ ಆಗಿರಿ. ಸುಮ್ಮನೆ ಫ್ಯಾಮಿಲಿ ಫಂಕ್ಷನ್ಸ್ ಅದೆಲ್ಲ ಇದ್ದಿದ್ದೆ, ಯಾವಾಗಲೂ ಇರುತ್ತೆ. ಅವರು ಇರ್ತಾರೆ, ನಾವು ಯಾವಾಗ ಬೇಕಾದ್ರೂ ಅವ್ರನ್ನ ಮೀಟ್ ಮಾಡ್ಬೋದು, ಅವರು ನಮ್ಮನ್ನು ಮೀಟ್ ಮಾಡ್ತಾ ಇರ್ತಾರೆ ಅಂತ ಕ್ಲಾಸಸ್ ಮಿಸ್ ಮಾಡೋದು, ಟ್ರಿಪ್ ಹೋಗೋದು ಅದೆಲ್ಲ ಈ 2 ಇಯರ್ಸ್ ಮಾಡಿದರೆ ಇಟ್ಸ್ ರಿಯಲಿ ಟಫ್ ಟು ಕ್ರ್ಯಾಕ್ ಎನಿ ಕಾಂಪಿಟೇಟಿವ್. ಅವ್ರು ಇದರ PU ಕೂಡ ಅಲ್ಟಿಮೇಟ್ಲಿ ಕಷ್ಟ ಆಗಿಬಿಡುತ್ತೆ. ಆಗಿದ್ದಾಗ PUಗೆ ರೆಡಿ ಆಗ್ತಾನೆ ಕಾಂಪಿಟೇಟಿವಿಗೆ ರೆಡಿಯಾಗಿ ತುಂಬ ಕಷ್ಟ ಏನಿರಲ್ಲ. ಜಸ್ಟ್ ದಿನ ಫೋಕಸ್ಡ್ ಆಗಿ ಓದಬೇಕು. ಸ್ವಲ್ಪ ಓದಿದ್ರೂ ದಿನ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ 2 ವರ್ಷ ನೀಟಾಗಿ ಫೋಕಸ್ಡಾಗಿ ಓದಿ. ಆಲ್ ದಿ ಬೆಸ್ಟ್.